Hi, namaste, my dear friends. Welcome back to Prashant Mortgage classes. So, ಇವತ್ತೊಂದು ಇಂಗ್ಲಿಷ್ ಟು ಕನ್ನಡ ಮತ್ತೊಂದು ನೋಡೋಣ ಮೈ ಡಿಯರ್ ಫ್ರೆಂಡ್ಸ್. ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಇದೆ. ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಲುಕ್. Positive thinking is an attitude or mindset characterized by optimism and happiness. A positive person always hopes for the best and success in life. Although many may scoff at the idea of staying positive all the time, it has a plethora of benefits for the mind but also for the body. Positivity brings happiness to the soul and lightens one. It evokes our goodwill and joy. My dear friends, ಸಿಂಪಲ್ ಇದೆ. ಜಸ್ಟ್ ಒಂದಿಷ್ಟು ಕ್ವಿಕ್ ಆಗಿ ಕೆಲವು ಇಂಗ್ಲಿಷ್ ಇರುವಂತಹ ಶಬ್ದಗಳ ಕನ್ನಡ ಅರ್ಥ. ಪಾಸಿಟಿವ್ ಥಿಂಕಿಂಗ್ ಅಂದರೆ ಧನಾತ್ಮಕವಾಗಿ ಚಿಂತಿಸುವುದು, ಚಿಂತನೆ ಮಾಡುವುದು. ಆಟಿಟ್ಯೂಡ್ ಅಂದರೆ ನಮ್ಮ ಮನೋಸ್ಥಿತಿ ಅಥವಾ ಮನೋಬಲ, ಮೈಂಡ್ಸೆಟ್, ಸೇಮ್ ರೈಟ್. ಸೊ ಕ್ಯಾರೆಕ್ಟರೈಸ್ಡ್ ಅಂದರೆ ಅದರಿಂದ ಬಂದಂತಹ ಅನ್ಬೋದು. ಆಪ್ಟಿಮಿಸಮ್ ನೋಟ್ ಮಾಡ್ಕೋಬೇಕು ಪ್ಲೀಸ್. ಆಪ್ಟಿಮಿಸಮ್ ಆಶಾವಾದ. ಹ್ಯಾಪಿನೆಸ್ ನಿಮಗೆ ಗೊತ್ತೇ ಇದೆ, ಸಂತೋಷ, ಆನಂದ, ಉಲ್ಲಾಸ, ಪ್ರಸನ್ನತೆ ಬೇಕಾದ ಹೇಳ್ರಿ. ಪಾಸಿಟಿವ್ ಪರ್ಸನ್ ಹೋಪ್ಸ್ ಫಾರ್ ದ ಬೆಸ್ಟ್ ಆ್ಯಂಡ್ ಎಕ್ಸ್ಪೆಕ್ಟ್ಸ್, ನಿರೀಕ್ಷಣೆ ಮಾಡ್ತಾನೆ ಅವನು ಯಶಸ್ಸನ್ನ ಜೀವನದಲ್ಲಿ. ಆಲ್ದೋ ಮೆನಿ ಮೇ ಸ್ಕಾಫ್, ನೋಟ್ ಡೌನ್ ದಿಸ್ ಪಾಯಿಂಟ್, SCOF. ಸ್ಕಾಫ್ ಅಂತಂದ್ರೆ ಅಪಹಾಸ್ಯ ಮಾಡೋದು ಅಂತ ಅರ್ಥ, ನಗೆಚಾಟಿಕೆ ಮಾಡೋದು ಅಥವಾ ಒಂಥರ ಇನ್ಸಲ್ಟ್ ಮಾಡೋದು ಅಂತ ಅರ್ಥ ಬರ್ತದೆ. ಮೆನಿ ಮೇ ಸ್ಕಾಫ್ ಎಟ್ ದ ಐಡಿಯಾ ಆಫ್ ಸ್ಟೇಯಿಂಗ್ ಪಾಸಿಟಿವ್ ಆಲ್ ದ ಟೈಮ್. ಇಟ್ ಹ್ಯಾಸ್ plethora of benefits. ನೋಡಿ, ಎ ನ್ಯೂ ವರ್ಲ್ಡ್ ಟೋಟಲಿ ಫಾರ್ ಆಲ್ ಆಫ್ ಅಸ್ ಮೋಸ್ಟ್ಲಿ. ಸೊ ಓದಬೇಕು, ಓದಿದಾಗ ಇಂಥ ಶಬ್ದಗಳು ಗೊತ್ತಾಗ್ತವೆ. ಸೊ ನೋಟ್ ಮಾಡ್ಕೋಬೇಕು. ಪ್ಲೆಥೋರಾ ಅಂತಂದ್ರೆ ಸಾಕಷ್ಟು, ಬಹಳಷ್ಟು, ಹ್ಯೂಜ್, ಇನ್ಯೂಮರೇಬಲ್, ಫೈನ್, ಕೌಂಟ್ಲೆಸ್, ರೈಟ್. ಪ್ಲೆಥೋರಾ ಆಫ್ ಬೆನಿಫಿಟ್ಸ್, ಸಿಕ್ಕಾಪಟ್ಟೆ, ಸಾಕಷ್ಟು ಅಂತ. ನಾಟ್ ಓನ್ಲಿ ಫಾರ್ ದ ಮೈಂಡ್ ಬಟ್ ಆಲ್ಸೋ ಫಾರ್ ದ ಬಾಡಿ. ಪಾಸಿಟಿವಿಟಿ ಬ್ರಿಂಗ್ಸ್ ಹ್ಯಾಪಿನೆಸ್ ಟು ದ ಸೋಲ್, ಆತ್ಮಕ್ಕೆ, ಪ್ಲಸ್ ಲೈಟನ್ಸ್, ಹಗುರು ಮಾಡ್ತದೆ ಮನಸ್ಸನ್ನ. ಆ್ಯಂಡ್ ಇಟ್ ಇವೋಕ್ಸ್ ಅವರ್ ಗುಡ್ ವಿಲ್ ಆ್ಯಂಡ್ ಜಾಯ್, ಅಂದರೆ ನಮ್ಮಲ್ಲಿರುವಂಥ ಪ್ರಸನ್ನತೆಯನ್ನು, ಉಲ್ಲಾಸವನ್ನು ಅದು ಹೆಚ್ಚು ಮಾಡ್ತದೆ, ಹೊರಗೆ ತರ್ತದೆ ಅಂತ ಅರ್ಥ. ಓಕೆನಾ? ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಲುಕ್ ಒನ್ ಬೈ ಒನ್. ನೋಡ್ಬಿಡೋಣ. ನಾನು ಕನ್ನಡ ಬರೆಯೋಂಗಿಲ್ಲ, ನೀವು ಬರ್ಕೊಳ್ಳಿ, ಹೇಳ್ತೀನಿ ಅಷ್ಟೇ. ಪಾಸಿಟಿವ್ ಥಿಂಕಿಂಗ್ ಈಸ್ ಅನ್ ಎಟಿಟ್ಯೂಡ್ ಆರ್ ಮೈಂಡ್ಸೆಟ್ ಕ್ಯಾರೆಕ್ಟರೈಸ್ಡ್ ಬೈ ಆಪ್ಟಿಮಿಸಮ್ ಆ್ಯಂಡ್ ಹ್ಯಾಪಿನೆಸ್. ನಾವು ಏನು ಕನ್ನಡದಲ್ಲಿ ಸೆಂಟೆನ್ಸ್ ಇರ್ತಾವಲ್ಲ, ಅವಕ್ಕೆ ಇಂಗ್ಲಿಷ್ ಹಿಂಗೂ ಬರಬಹುದು ಅನ್ನೋ ಒಂದು ವಿಚಾರಕ್ಕೋಸ್ಕರ ಈ ಇಂಗ್ಲೀಷನ್ನು ನಾವು ಸ್ಟಡಿ ಮಾಡ್ಬೋದು. ಅಂದರೆ ಇಂಗ್ಲಿಷ್ ಸೆಂಟೆನ್ಸ್ ಹಿಂಗಿರ್ತಾವಲ್ಲ ಅಂತ ಹೇಳಲಿಕ್ಕೆ. ಸೊ ಪಾಸಿಟಿವ್ ಥಿಂಕಿಂಗ್ ಈಸ್ ಅನ್ ಎಟಿಟ್ಯೂಡ್. ಸೊ ಧನಾತ್ಮಕ ಚಿಂತನೆ ಎಂಬುದು ನಮ್ಮ ಆಶಾವಾದ ಹಾಗೂ ಪ್ರಸನ್ನತೆಯಿಂದ ಕೂಡಿದಂಥ ಒಂದು ಮನೋಸ್ಥಿತಿ ಅಂತ ಹೇಳ್ಬೋದು. ಸೊ ಪಾಸಿಟಿವ್ ಥಿಂಕಿಂಗ್ ಅಂದರೆ ಏನಪ್ಪ? ನಾವು ಯಾವಾಗಲೂ ಆಪ್ಟಿಮಿಸ್ಟಿಕ್ ಆಗಿರ್ತೀವಿ, ಆಶಾವಾದಿಗಳಿರ್ತೀವಿ, ಖುಷಿಯಿಂದ ಇರೋದಕ್ಕೆ ನಾವು ಪಾಸಿಟಿವ್ ಆಟಿಟ್ಯೂಡನ್ನು ಹೊಂದೋದು ಅಂತ. ಇದನ್ನು ನೀವು ಬೇರೆ ಬೇರೆ ಪ್ರಕಾರಗಳಲ್ಲಿ ನಿಮಗೆ ಒಂದು ಅರ್ಥ ಆಗುವಂಥ ಅಥವಾ ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಹ್ಯಾಂಗ್ ಮಾಡ್ತೀರಿ? ಯು ಪ್ಲೀಸ್ ಕಮೆಂಟ್, ಐ ವಿಲ್ ಬಿ ವೆರಿ ಹ್ಯಾಪಿ ಟು ಸಿ ಯುವರ್ ಆನ್ಸರ್ಸ್. ಫೈನ್. ಸೊ ನಾನು ಅರ್ಥ ಹೇಳಿಕೊಡ್ತೀನಿ, ನೀವು ವಾಕ್ಯವನ್ನು ರಚನೆ ಮಾಡ್ಕೊಂಬಿಡಿ. ಪಾಸಿಟಿವ್ ಥಿಂಕಿಂಗ್ ಇಸ್ ಎನ್ ಎಟಿಟ್ಯೂಡ್ ಆರ್ ಮೈಂಡ್ಸೆಟ್, ನಮ್ಮ ಒಂದು ಮನೋಬಲ, ಒಂದು ಮನೋಸ್ಥಿತಿ. ಎಂಥದ್ದು ಅಂತಂದ್ರೆ ಯಾವಾಗಲೂ ಖುಷಿಯಿಂದ ಇರುವಂತಹದ್ದು, ಉಲ್ಲಾಸದಿಂದ ಇರುವಂತಹ ಮನೋಸ್ಥಿತಿ ಏನಿರ್ತದಲ್ಲ, ಹಾಗೆ ಒಂದು ಆಶಾವಾದ ಮನೋಸ್ಥಿತಿ ಏನಿರ್ತದಲ್ಲ, ನಾವು ಯಾವಾಗಲೂ ಖುಷಿಯಿಂದ ಇರೋದು, ಆಶಾವಾದದಿಂದ ಇರುವುದಂತಹದ್ದು ಏನಪ್ಪ ಅಂದ್ರೆ ಒಂದು ಧನಾತ್ಮಕ ಚಿಂತನೆಯ ಒಂದು ಸಂಕೇತ ಅಂತ ಹೇಳಬಹುದು. ಅ ಪಾಸಿಟಿವ್ ಪರ್ಸನ್ ಹೋಪ್ಸ್ ಫಾರ್ ದ ಬೆಸ್ಟ್, ಎಕ್ಸ್ಪೆಕ್ಟ್ಸ್ ಸಕ್ಸೆಸ್ ಇನ್ ಹಿಸ್ ಲೈಫ್. ಒಬ್ಬ ಧನಾತ್ಮಕ ಚಿಂತನೆಯಿಂದ ಕೂಡಿದಂಥ ವ್ಯಕ್ತಿ ಏನ್ ಮಾಡ್ತಾನೆ? ಹಿ ಹೋಪ್ಸ್ ಫಾರ್ ದ ಬೆಸ್ಟ್ ಇನ್ ಹಿಸ್ ಲೈಫ್. ತನ್ನ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾನೆ ಹಾಗೂ ಯಶಸ್ಸನ್ನ ನಿರೀಕ್ಷಣೆ ಮಾಡ್ತಾನೆ ಅಂತ ಹೇಳ್ತದೆ. ಈ ವಾಕ್ಯ ಏನ್ ಹೇಳ್ತದಪ್ಪ ಅಂದ್ರೆ, ಅ ಪಾಸಿಟಿವ್ ಪರ್ಸನ್ ಆಲ್ವೇಸ್ ಹೋಪ್ಸ್ ಫಾರ್ ದ ಬೆಸ್ಟ್. ಸಿಂಪಲ್ ಅದೇ ಆನ್ಸರ್ ನೋಡಿ. ಒಬ್ಬ ಧನಾತ್ಮಕ ಚಿಂತನೆಯಿಂದ ಕೂಡಿದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ಎಂಬ ಭಾವನೆಯಲ್ಲಿ ಇರುತ್ತಾನೆ ಹಾಗೂ ಆ ಭಾವನೆಯಿಂದ ತನ್ನ ಜೀವನದಲ್ಲಿ ಅವನು ಯಶಸ್ಸನ್ನು ಕಾಣುತ್ತಾನೆ. ಸಿಂಪಲ್, ಬ್ಯೂಟಿಫುಲ್. ನನ್ನ ವಾಕ್ಯ ಇದು, ನಿಮ್ಮದು ಇದೇ ಅರ್ಥ ಬರುವಂಗೆ ನೀವು ಬೇರೆ ಮಾಡ್ರಿ. ಸೊ ನೀವು ನೋಡ್ರಿ, ನಾವೊಂದು ವಾಕ್ಯ ಹೇಳ್ತಾ ಇದ್ದೀನಿ, ನೀವೊಂದು ಎರಡು, ಈಗ ಫಾರ್ ಮಿಸ್ಟರ್ ಎಕ್ಸ್ ಬೇರೆ ಬರೀತಾರೆ, ಮಿಸ್ಟರ್ ವೈ ಬೇರೆ ಬರೀತಾರೆ, ಮಿಸ್ ಎ ಬೇರೆ ಬರೀತಾರೆ, ಮಿಸ್ ಬಿ ಬೇರೆ ಬರೀತಾರೆ. ಆ ಎಲ್ಲ 5 ಸೆಂಟೆನ್ಸ್ಗೆ ಇಂಗ್ಲಿಷ್ ಹಿಂಗೆ ಬರಬಹುದು ಅಥವಾ ಚೇಂಜೂ ಆಗಬಹುದು. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಓಕೆನಾ?
ಸೊ ವಿಲ್ ಗೋ ಟು ದ ನೆಕ್ಸ್ಟ್. ಏನು, although many may scoff at the idea of staying positive all the time, it has a plethora of benefits not only for the mind but also for the body. ಏನು, although many may scoff at the idea of staying positive all the time, ಎಲ್ಲಾ ಟೈಮ್ನಾಗೂ ನಾವು ಪಾಸಿಟಿವ್ ಇರಕ್ಕೆ ಆಗಂಗಿಲ್ಲಲ್ಲ, ಅದಕ್ಕೆ ನಗಹಾಸ್ಯ ಆಗ್ತೈತಿ, ಒಂದು ಅಪಹಾಸ್ಯ ಆಗ್ತೈತಿ, ಅಥವಾ ನಮಗೊಂದು ಜನ ಏನು ಯಾವಾಗಲೂ ಪಾಸಿಟಿವ್ ಇರಕ್ಕೆ ಆಗ್ತೈತೇನು ಅಂತ ಪ್ರಶ್ನೆ ಮಾಡ್ಕೋತಾರಲ್ಲ. ಸೊ ಸದಾಕಾಲ ಯಾವಾಗಲೂ ಕೂಡ ನಾವು ಆಲ್ವೇಸ್ ಸದಾಕಾಲ ನಾವು ಧನಾತ್ಮಕ ಚಿಂತನೆಯಲ್ಲಿ ಇರಲಿಕ್ಕೆ ಸಾಧ್ಯವಾಗಲಿಕ್ಕೆ ಇಲ್ಲ, ಅಥವಾ ಇದೊಂದು ನಗೆ ಪಾಟಲ ಆಗಬಹುದು. ಆದರೂ ಕೂಡ ಇಟ್ ಹ್ಯಾಸ್ ಅ ಪ್ಲೆಥೋರಾ ಆಫ್ ಬೆನಿಫಿಟ್ಸ್. ಅಂದರೆ ಸೊ ಧನಾತ್ಮಕ ಚಿಂತನೆಯಿಂದ ನಮಗೆ ಸಾಕಷ್ಟು ಲಾಭಗಳಿವೆ, ನೀವು ಬಹಳಷ್ಟು ಲಾಭಗಳಿವೆ. ಇಟ್ ಹ್ಯಾಸ್ ಪ್ಲೆಥೋರಾ ಆಫ್ ಬೆನಿಫಿಟ್ಸ್ ನಾಟ್ ಓನ್ಲಿ ಫಾರ್ ದ ಮೈಂಡ್ ಬಟ್ ಆಲ್ಸೋ ಫಾರ್ ದ ಬಾಡಿ. ದೇಹಕ್ಕೆ ಅಷ್ಟೇ ಅಲ್ಲ, ಮನಸ್ಸಿಗೂ ಕೂಡ ಸಾಕಷ್ಟು ಇದರಿಂದ ಲಾಭಗಳು ಉಂಟು. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಸಿಂಪಲ್ ಆಗಿ ಈ ವಾಕ್ಯದ ಒಂದು ಕನ್ನಡ ಅರ್ಥ ಏನು ಬರೀಬಹುದು ಅಂತಂದ್ರೆ, ಯಾವಾಗಲೂ ಧನಾತ್ಮಕ ಚಿಂತನೆಯಲ್ಲಿ ಇರದೇ ಇರಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ, ಅಥವಾ ಮೆನಿ ಮೇ ಸ್ಕಾಫ್ ಆಟ್ ದ ಐಡಿಯಾ ಅಂತಂದ್ರೆ, ಸೊ ಭಾಳ ಮಂದಿ ಏನಂತಾರೆ, ಸೊ ಇರಾಕ್ ಆಗಂಗಿಲ್ಲ ಬಿಡ್ರಿ, ಅದೇನು ಸಾಧ್ಯತೆ ಏನು ಬಿಡ್ರಿ ಅಂದರೂ ಕೂಡ ದೇಹಕ್ಕೆ ಮತ್ತು ಮನಸ್ಸಿಗೆ ಧನಾತ್ಮಕ ಚಿಂತನೆಯಿಂದ ಇರುವಂತಹ ವ್ಯಕ್ತಿ ಯಾವಾಗಲೂ ದೇಹಕ್ಕೆ ಮತ್ತು ಮನಸ್ಸಿಗೆ ಅದರಿಂದ ಸಾಕಷ್ಟು ಲಾಭವನ್ನ ಪಡೀತಾನೆ, ಅದರಿಂದ ಸಾಕಷ್ಟು ಲಾಭಗಳಿವೆ. ಇದನ್ನು ನೀವು ನಿಮ್ಮ ವಾಕ್ಯ ಒಳಗೆ ಹೆಂಗೆ ಬರೀತೀರಿ, ಬರೆದು ನನಗೆ ತೋರಿಸ್ರಿ, ಕಳಿಸ್ರಿ. ವಿಲ್ ಡಿಸ್ಕಸ್ ಆನ್ ದಿಸ್. ಓಕೆನಾ? ಪಾಸಿಟಿವಿಟಿ ಬ್ರಿಂಗ್ಸ್ ಹ್ಯಾಪಿನೆಸ್ ಟು ದ ಸೋಲ್ ಆ್ಯಂಡ್ ಲೈಟನ್ಸ್ ಒನ್. ಇಟ್ ಇವೋಕ್ಸ್ ಅವರ್ ಗುಡ್ ವಿಲ್ ಆ್ಯಂಡ್ ಜಾಯ್. ಸಿಂಪಲ್ ಇದೆ ನೋಡ್ರಿ. ಏನು, ಪಾಸಿಟಿವಿಟಿ ಬ್ರಿಂಗ್ಸ್ ಹ್ಯಾಪಿನೆಸ್ ಟು ದ ಸೋಲ್ ಆ್ಯಂಡ್ ಲೈಟನ್ಸ್ ಒನ್ ಅಂದರೆ, ಧನಾತ್ಮಕತೆ ಎನ್ನುವುದು ಏನಪ್ಪಾ ಅಂತಂದ್ರೆ ನಮ್ಮ ಆತ್ಮಕ್ಕೆ ಉಲ್ಲಾಸವನ್ನ ನೀಡುತ್ತದೆ, ನಮ್ಮನ್ನು ಯಾವಾಗಲೂ ಸಂತೋಷವಾಗಿ ಇರಲಿಕ್ಕೆ ಅದು ಸಹಾಯ ಮಾಡುತ್ತದೆ ಮತ್ತು ನಮ್ಮನ್ನು ಹಗುರಗೊಳಿಸುತ್ತದೆ. ಯಾವುದೇ ಹಗುರಗೊಳಿಸುತ್ತಂದ್ರೆ ಏನು, ಟೆನ್ಷನ್ಸು ಅವು ಇವು ಬಹಳ ಇರ್ತಾವಲ್ಲ ನಮಗೆಲ್ಲ, ಸೊ ಅವೆಲ್ಲವುಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ. ಧನಾತ್ಮಕ ಚಿಂತನೆಯಿಂದ ಕೂಡಿದ ವ್ಯಕ್ತಿಯ ಮನಸ್ಸು ಯಾವಾಗಲೂ ಹಗುರವಾಗಿರುತ್ತದೆ ಹಾಗೂ ಉಲ್ಲಾಸಭರಿತವಾಗಿರುತ್ತದೆ. ಬರೀರಲ್ಲ ಫೈನ್, ನಾ ಕನ್ನಡ ಒಂದು ಹೇಳಿದೆ, ನೀವು ನನಗಿಂತ ಕನ್ನಡದಲ್ಲಿ ಜಾಣರು ಅಂತ ನಾನು ಹೇಳ್ಕೊತಾನೆ ಬಂದೀನಿ. ಸೊ ಧನಾತ್ಮಕ ಚಿಂತನೆಯಿಂದ ಕೂಡಿದಂಥ ವ್ಯಕ್ತಿ ಯಾವಾಗಲೂ ತನ್ನ ಮನಸ್ಸಿಗೆ ಏನಪ್ಪಾ ಅಂದ್ರೆ, ಮನಸ್ಸನ್ನು ಯಾವಾಗಲೂ ಮನಸ್ಸು ಹಗುರದಿಂದ ಇರುತ್ತದೆ ಹಾಗೂ ಅವನು ಉಲ್ಲಾಸದಿಂದ ಇರುತ್ತಾನೆ. ಇಟ್ ಇವೋಕ್ಸ್ ಅವರ್ ಗುಡ್ ವಿಲ್ ಆ್ಯಂಡ್ ಜಾಯ್. ನಮ್ಮಲ್ಲಿರುವಂಥ ಪ್ರಸನ್ನತೆ, ಉಲ್ಲಾಸವನ್ನ, ಸಂತೋಷವನ್ನ ಅದು ಮತ್ತಷ್ಟು ಹೆಚ್ಚುಗೊಳಿಸುತ್ತದೆ, ಇಮ್ಮಡಿಯಗೊಳಿಸುತ್ತದೆ ಅಂತ ನೀವು ಬರೆಯಬಹುದು. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್? ಸೊ ಸ್ಟೇ ಪಾಸಿಟಿವ್. ನೆಗೆಟಿವಿಟಿ ಅಂತ ಏನು ಮನಸ್ಸಿಗೆ ಬಂದಾಗ ಹೊರಗೆ ಹಾಕಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅಂತಂದ್ರೆ, ಇದು ನಾನಲ್ಲ. ಯಾವಾಗ ನೆಗೆಟಿವ್ ಮನಸ್ಸು ನಿಮ್ಮ ಒಳಗೆ ಹೊಕ್ತು ಅಂತ ನಿಮಗೆ ಗೊತ್ತಾಯ್ತು ಅಂದ್ರೆ, ನೀವು ಅವಾಗ ನಿಮ್ಗೆ ಹೇಳ್ಬೇಕು, ನೀವು ನೋ 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 ದಿಸ್ ಈಸ್ ನಾಟ್ ಮೀ, ಇದು ನಾನಲ್ಲ ಅಂತ ಮೆಸೇಜ್ ಏನು ಮನಸ್ಸಿಗೆ ಕಳಿಸ್ತಿರಲ್ಲ, ಅದೇ ಪಾಸಿಟಿವ್ ಆ್ಯಟಿಟ್ಯೂಡ್. ಸೊ ನೀವು ಕೂಡ ಪಾಸಿಟಿವ್ ಆ್ಯಟಿಟ್ಯೂಡ್ ಇರ್ರಿ, ಹೊಂದ್ಕೊಡ್ರಿ, ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿಕೊಡ್ರಿ. ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಮೇಕ್ ಅ ವಿಲ್. ವೇರ್ ದೇರ್ ಇಸ್ ಎ ವಿಲ್ ಅಂತ ಹೇಳ್ತಾರಲ್ಲ, ಸೊ ಮನಸ್ಸಿದ್ದಲ್ಲಿ ಮಾರ್ಗ. ಸೊ ಐ ವಿಶ್ ಯು ಆಲ್ವೇಸ್ ಟು ಸ್ಟೇ ಪಾಸಿಟಿವ್. ಥ್ಯಾಂಕ್ ಯು ವೆರಿ ಮಚ್.